ಎಲ್ಲರಿಗೂ ಕಥಾಕನಜ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತು ನಾನು ಸರ್ವಮಂಗಳ ಮಾಂಗಲ್ಯ ಕಥೆಯ 56ನೇ ಎಪಿಸೋಡ್ನ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ. ಈ ಕಥೆ ನಿಮಗೆ ಇಷ್ಟವಾಗಿದ್ದಲ್ಲಿ ಅಥವಾ ನೀವಿನ್ನು ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದಲ್ಲಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮಧ್ಯಾಹ್ನ ಊಟದ ಸಮಯದಲ್ಲಿ ಕ್ಯಾಂಟೀನ್ನಲ್ಲಿ ತಾನೇ ಮುಂದಾಗಿ ಅವಳನ್ನು ಮಾತಿಗಿಳಿಸಿದನು ತನವು. ಭ್ರಮ, ಆರ್ ಯು ಓಕೆ? ಇತ್ತೀಚೆಗೆ ತುಂಬ ಮಂಕಾಗಿರ್ತೀಯ. ಮೊದಲಿನ ಥರ ಯಾರ ಹತ್ರನೂ ಚೆನ್ನಾಗಿ ಮಾತಾಡೋಲ್ಲ. ಏನಾಯ್ತಮ್ಮ, ಏನಾದರೂ ಸಮಸ್ಯೆನಾ? ಕೇಳಿದನು ಕಾಳಜಿಯಿಂದ. ಇಲ್ಲ ಅಣ್ಣ, ಹಾಗೆಲ್ಲ ಏನಿಲ್ಲ. ನಾನು ಚೆನ್ನಾಗಿದ್ದೀನಿ. ಅದು ಅಪ್ಪ ಊರಲ್ಲಿದ್ದಾರಲ್ಲ, ಇಲ್ಲಿಗೆ ಬಂದ ನಂತರ ಒಮ್ಮೆ ಸಹ ಅವರನ್ನು ನೋಡಲಿಕ್ಕೆ ಹೋಗಿದ್ದಿಲ್ಲ. ಹಾಗೆ ಅವರದ್ದೇ ಚಿಂತೆ ಅಷ್ಟೇ ಎಂದು ಬಾಯಿಗೆ ಬಂದ ಸುಳ್ಳಾಡಿದಳು. ಅದಕ್ಕೆ ಬೇಜಾರು? ಪಾರ್ಥನ ಹತ್ರ ಒಂದೆರಡು ದಿನ ರಜೆ ಕೇಳಿ ಊರಿಗೆ ಹೋಗ್ಬಿಟ್ಟು ಬಾ ಎಂದನು ತನವು. ಆಯಿತು ಎಂಬಂತೆ ಅಡ್ಡಡ್ಡ ತಲೆ ಅಲ್ಲಾಡಿಸಿದಳು ಭ್ರಮ. ಪಾರ್ಥ, ಒಂದು ಪ್ರಾಜೆಕ್ಟ್ ಮೇಲೆ ನೀನು ಡೆಲ್ಲಿಗೆ ಹೋಗೋಕ್ಕಿದೆ. ಈ ಪ್ರಾಜೆಕ್ಟ್ ನಮ್ಮ ಕಂಪನಿಗೆ ತುಂಬ ಇಂಪಾರ್ಟೆಂಟ್ ಎಂದರು ರಾಮ್ ಗಂಭೀರವಾಗಿ. ನಾನು ಹೋಗ್ತೀನಿ ದೊಡ್ಡಪ್ಪ, ಕಡ್ಡಿ ತುಂಡು ಮಾಡಿದಂತೆ ಹೇಳಿದನು ಪಾರ್ಥ. ವೆರಿ ಗುಡ್. ಆದರೆ ನೀನು ಒಬ್ಬನೇ ಹೋಗ್ತಿಲ್ಲ, ಭ್ರಮನು ನಿನ್ನ ಜೊತೆ ಬರ್ತಾ ಇದ್ದಾಳೆ. ಅವಳ ಹತ್ರ ನಾನು ಮಾತಾಡಿದ್ದೀನಿ. ನಿಮಗಿಬ್ಬರಿಗೂ ಟಿಕೆಟ್ ಬುಕ್ ಮಾಡಿದ್ದೀನಿ. ನಾಳೆನೇ ಹೊರಡ್ತಾ ಇದ್ದೀರಾ ಎಂದರು ರಾಮ್. ಭ್ರಮ ತನ್ನ ಜೊತೆ ಬರುತ್ತಿದ್ದಾಳೆ ಎಂಬ ವಿಷಯ ಕೇಳಿ ಅವನಿಗೆ ಖುಷಿಯಾಗಿತ್ತು. ಅವಳ ಮನದಲ್ಲಿ ಏನಿದೆ ಎಂಬುದನ್ನು ತಿಳಿದುಕೊಳ್ಳಲು ಇದೇ ಸರಿಯಾದ ಸಮಯ ಎಂದು ಅವನ ಒಳಮನಸ್ಸು ಹೇಳಿತು. ಅಂದು ಬೆಳಿಗ್ಗೆ ಹೊರಟು ನಿಂತಿದ್ದರು ಪಾರ್ಥ ಹಾಗೂ ಭ್ರಮ. ಅವಳಿಗೆ ಅವನ ಜೊತೆ ಹೋಗಲು ಈಗಲೂ ಇಷ್ಟವಿಲ್ಲ. ಆದರೆ ರಾಮ್ರವರ ಮಾತಿಗೆ ಎದುರಾಡಲಾಗದು. ಆದ್ದರಿಂದಲೇ ತುಟಿ ಬಿಚ್ಚದೆ ಹೊರಟು ನಿಂತಿದ್ದಾಳೆ. ಪಾರ್ಥ, ಹುಷಾರು ಕಣು, ನಮ್ಮ ಚೋಟುನ ಹುಷಾರಾಗಿ ನೋಡ್ಕೊ ಎಂದು ಮಗನಿಗೆ ಎಚ್ಚರಿಸಿದರು ಮೇಘ. ಅಯ್ಯೋ ಅಮ್ಮ, ಅವರೇನು ಪಾಕಿಸ್ತಾನಕ್ಕೆ ಯುದ್ಧಕ್ಕೆ ಹೋಗ್ತಾ ಇದ್ದಾರೆ. ನೀನು ಆಡೋದು ನೋಡಿದರೆ ಹಾಗೇ ಇದೆ ಎಂದನು ಪ್ರಣವ್. ಅವನಿಗೆ ಅದೆಲ್ಲ ಇಷ್ಟವಾಗದು. ಭ್ರಮ ಜೋಪಾನ, ಅಲ್ಲಿಗೆ ತಲುಪಿದ ಮೇಲೆ ನನಗೊಂದು ಕಾಲ್ ಮಾಡು, ಹುಷಾರು ಎಂದು ಸುರಿ ಗೆಳತಿಯನ್ನೊಮ್ಮೆ ಲಘುವಾಗಿ ಅಪ್ಪಿಕೊಂಡು ಬಿಟ್ಟಳು ಧಾರಿಣಿ. ತದನಂತರ ಇಬ್ಬರು ಅಲ್ಲಿಂದ ಡೆಲ್ಲಿಯತ್ತ ಪ್ರಯಾಣ ಬೆಳೆಸಿದರು. ಡೆಲ್ಲಿಗೆ ಬಂದವರೇ ತಮಗಾಗಿ ಕಾದಿರಿಸಿದ್ದ ಹೋಟೆಲ್ ಒಂದರಲ್ಲಿ ಉಳಿದುಕೊಳ್ಳುವ ವ್ಯವಸ್ಥೆ ಮಾಡಿದ್ದರು. ಅವನೊಬ್ಬ ವ್ಯವಹಾರೋದ್ಯಮಿ ಆಗಿರುವ ಕಾರಣದಿಂದ ಅವನಿಗೆ ಅದೆಲ್ಲವೂ ಸಹಜ. ಆದರೆ ಅವಳಿಗೆ ಇದೆಲ್ಲವೂ ಹೊಸ ಅನುಭವ. ಇಷ್ಟು ದೂರ ಬಂದ ಹುಡುಗಿಯಲ್ಲ, ಆದರೆ ಅನಿವಾರ್ಯ ಕಾರಣ ಅವಳನ್ನು ಇಕ್ಕಟ್ಟಿಗೆ ಸಿಲುಕಿಸಿದೆ. ನೋಡು, ಇದು ನಿನ್ನ ರೂಮು, ಇದು ನನ್ನ ರೂಮು. ನೀನು ಹೇಳಿದ ಹಾಗೆಯೇ ಇಬ್ಬರಿಗೂ ಸಪ್ರೇಟ್ ರೂಮ್ ಬುಕ್ ಮಾಡಿದ್ದೀನಿ. ಜರ್ನಿ ಮಾಡಿ ಸುಸ್ತಾಗಿದ್ಯಾ? ಹೋಗಿ ರೆಸ್ಟ್ ಮಾಡು. ಏನಾದರೂ ಎಮರ್ಜೆನ್ಸಿ ಇದ್ದರೆ ನನಗೆ ಕಾಲ್ ಮಾಡು ಎಂದವನು ಅವಳಿಗೆ ಆ ಕೋಣೆಯ ಕೀ ಕೊಟ್ಟರೆ ಅವನ ಮುಖ ನೋಡದೆಯೇ ತನ್ನ ಕೋಣೆಯತ್ತ ಮುಖ ಮಾಡಿದಳು ಭ್ರಮ. ಎಷ್ಟು ಕೊಬ್ಬು ಇವಳಿಗೆ! ಬಾಯಲ್ಲಿ ಕಡುಬು ತುರುಕಿಸಿಕೊಂಡವಳ ಥರ ಹೇಗೆ ಹೋದ್ಲು? ಥ್ಯಾಂಕ್ಸ್ ಕೂಡ ಹೇಳಿಲ್ಲ ಎಂದು ಮನದಲ್ಲಿ ಅವಳನ್ನು ಜಡಿದವನು ತನ್ನ ಕೋಣೆಯೊಳಗೆ ಹೊಕ್ಕನು. ಪ್ರಯಾಣ ಮಾಡಿದ ಪರಿಣಾಮದಿಂದ ಬಹಳವೇ ಆಯಾಸಗೊಂಡಿದ್ದನು. ಮಜ್ಜನ ಮುಗಿಸಿ ಬಾತ್ರೂಬ್ ಧರಿಸಿದವನು ಹಾಸಿಗೆಯ ಮೇಲೆ ಅಡ್ಡಾದನು. ತುಸು ಹೊತ್ತಿನ ನಂತರ ಜೋರಾಗಿ ಯಾರೋ ಕದ ತಟ್ಟಿದ ಸದ್ದಾಗಿತ್ತು. ತಕ್ಷಣ ನಿದ್ದೆಯಿಂದ ಎಚ್ಚರಗೊಂಡವನು ಹೋಗಿ ಬಾಗಿಲು ತೆರೆದರೆ ಬೆದರುತ್ತಾ ಕಣ್ಣನ್ನು ಪಿಳಿಪಿಳಿ ಗುಟ್ಟಿಸುತ್ತಾ ನಿಂತಿದ್ದಳು ಭ್ರಮ. ನೀನ್ಯಾಕೆ ಬಂದೆ? ಏನಾಯಿತು? ಕೇಳಿದನು ಗಾಬರಿಯಿಂದ. ಸರ್, ನಾನು ಅಲ್ಲಿ ಒಬ್ಬಳೇ ಇರುವುದಿಲ್ಲ. ನನಗೆ ಭಯ ಆಗ್ತದೆ. ಪ್ಲೀಸ್ ಸರ್, ನಾನು ನಿಮ್ಮ ರೂಮಲ್ಲಿರ್ತೀನಿ ಎಂದಳು ಬೆದರಿದಂತೆ. ಯಾಕೆ? ಏನಾಯ್ತಂಥದ್ದು? ಮನೆಯಲ್ಲಿ ನೀನು ಒಬ್ಬಳೇ ತಾನೇ ರಾತ್ರಿ ಹೊತ್ತಿರೋದು. ಆಗಿಲ್ಲದ ಭಯ ಈಗನಾ? ಕೇಳಿದನು ಕೈಕಟ್ಟಿ. ಅದು ಹಾಗಲ್ಲ ಸರ್, ಆ ರೂಮಲ್ಲಿ ಹಿಂದೆ ಯಾರೋ ಸೂಸೈಡ್ ಮಾಡಿಕೊಂಡಿದ್ರಂತೆ. ಹಾಗಂತ ನನಗೆ ಪಕ್ಕದ ರೂಮಿನ ಆಂಟಿ ಒಬ್ಬರು ಹೇಳಿದರು. ಅದಕ್ಕೆ ನನಗೆ ಭಯ ಆಗ್ತಾ ಉಂಟು. ನಾನಲ್ಲಿ ಇರಲ್ಲ ಎಂದಳು ಪುಟ್ಟ ಮಕ್ಕಳಂತೆ. ಹಣೆ ತೀಡಿಕೊಂಡವನು ಸರಿ ಬಾ ಒಳಗೆ ಎಂದು ಅವಳನ್ನು ಒಳಕರೆಸಿ ಬಾಗಿಲು ಭದ್ರಪಡಿಸಿದನು. ಭ್ರಮಳಿಗೆ ಹೋದ ಜೀವ ಬಂದ ಹಾಗಾಗಿತ್ತು. ತನ್ನ ಬಟ್ಟೆಗಳನ್ನು ಎತ್ತಿಕೊಂಡವಳೆ ಮಜ್ಜನದ ಕೊಠಡಿಯತ್ತ ಹೋದಳು. ಮಜ್ಜನ ಮುಗಿಸಿ ಹೊರಬಂದ ಹುಡುಗಿ ತನ್ನ ಒದ್ದೆ ತಲೆ ಕೂದಲುಗಳನ್ನು ಟವಲ್ನಿಂದ ಒರೆಸುತ್ತಾ ನಿಂತರೆ ಅವಳನ್ನೇ ತದೇಕ ಚಿತ್ತದಿಂದ ನೋಡ ಹತ್ತಿದನು ಪಾರ್ಥ. ತಿದ್ದಿ ತೀಡಿದ ಕಣ್ಣ ಹುಬ್ಬುಗಳು, ಬಟ್ಟಲೆಗಣ್ಣು, ದುಂಡಗಿನ ಹಾಲ್ಬಿಳುಪು ಕೆನ್ನೆ, ಪುಟ್ಟದಾದ ಅಧರಗಳು, ಆಕರ್ಷಕವಾಗಿರುವ ಅವಳ ಮೈಮಾಟ ಹುಚ್ಚು ಹಿಡಿದಂತಾಯಿತು ಅವನಿಗೆ. ಅವಳ ಹಿಂದೆ ಬಂದು ನಿಂತನು. ಆಗ ತಾನೇ ತಲೆಸ್ನಾನ ಮಾಡಿದ ಪರಿಣಾಮದಿಂದ ರೂಮಿನ ತುಂಬೆಲ್ಲ ಅವಳು ಬಳಸಿದ್ದ ಶ್ಯಾಂಪುವಿನ ಘಮಲು ತುಂಬಿತ್ತು. ನಶೆ ಹಿಡಿದ ಹಾಗಾಯಿತು ಅವನಿಗೆ. ಅವನು ತನ್ನ ಹಿಂದೆ ಇದ್ದಾನೆ ಎಂಬುದರ ಪರಿವೇ ಇಲ್ಲದ ಹುಡುಗಿ ಹಿಂದೆ ತಿರುಗಿ ಅವನಿಗೆ ಡಿಕ್ಕಿಯಾಗಿ ಬೀಳಬೇಕು ಅನ್ನುವಷ್ಟರಲ್ಲಿ ಅವನ ತೋಳು ಅವಳ ನೀಳವಾದ ನಡುವನ್ನು ಬಳಸಿದ್ದವು.
ಇಬ್ಬರ ಕಣ್ಣೋಟವೂ ಸಂಧಿಸಿತ್ತು. ಅದಾವುದೋ ಮಾಯಾಜೋಲಕ್ಕೆ ಒಳಗಾದವನಂತೆ ಅವಳನ್ನು ಅನಾಮತ್ತಾಗಿ ತೋಳಲ್ಲಿ ಎತ್ತಿಕೊಂಡು ಹಾಸಿಗೆಯ ಮೇಲೆ ಮಲಗಿಸಿ ಅವಳತ್ತ ಬಾಗಿದ. ಅವಳೇನು ಪ್ರತಿರೋಧ ವ್ಯಕ್ತಪಡಿಸಲಿಲ್ಲ. ಇಬ್ಬರು ವಯೋಸಹಜವಾಗಿ ಮೂಡುವ ಭಾವನೆಗಳಿಗೆ ಶರಣಾಗಿದ್ದರು. ಇಷ್ಟು ದಿನ ಅವನತ್ತ ಹರಿಯುತ್ತಿದ್ದ ಆಕರ್ಷಣೆಗೆ ಅಣೆಕಟ್ಟನ್ನು ಕಟ್ಟಿದ್ದಳು ಹುಡುಗಿ. ಆದರೆ ಇಂದು ಆ ಅಣೆಕಟ್ಟನ್ನು ಹೊಡೆದು ಉರುಳಿಸುವ ಸಾಹಸಕ್ಕೆ ಕೈ ಹಾಕಿದ್ದನು ಪಾರ್ಥ. ಅವಳ ಕೊರಳ ಜಾರಿನಲ್ಲಿ ಮುಖ ಹುದುಗಿಸಿದನು. ಅವನ ಬಿಸಿಯುಸಿರು ಬಿಸಿ ಸ್ಪರ್ಶ ಆಗುತ್ತಿದ್ದ ಹಾಗೆ ನವಿರಾಗಿ ಕಂಪಿಸಿದಳು ಭ್ರಮ. ಅವಳ ಅಧರಗಳ ಸವಿಯನ್ನು ಉಂಡವನು ಅವಳ ನಡುವನ್ನು ಇಂಚಿಂಚಾಗಿ ಮುದ್ದಿಸಿದನು. ದುಂಬಿಯೊಂದು ಹೂವಿನ ರಸವನ್ನು ಹೀರುವಂತೆ ಅವಳ ಅಧರಗಳನ್ನು ಹೀರಿದವನು ಅವಳನ್ನು ತನ್ನಲ್ಲಿ ಒಂದಾಗಿಸಿಕೊಳ್ಳುವ ತಪ್ಪು ಮಾಡಿದ್ದನು. ಅವನು ತನ್ನನ್ನು ಆವರಿಸಿಕೊಳ್ಳುತ್ತಾ ಹೋದರೂ ಅವನನ್ನು ತಡೆಯಲಿಲ್ಲ ಹುಡುಗಿ. ಅವಳನ್ನು ತನ್ನಲ್ಲಿ ಕರಗಿಸಿಕೊಂಡನು. ಅವನ ಪ್ರೇಮದ ಆಟವನ್ನು ತುಟಿ ಕಚ್ಚಿ ಸಹಿಸಿಕೊಂಡವಳ ಕಣ್ಣುಗಳಲ್ಲಿ ಧಾರಾಕಾರ ನೀರು ಹರಿದಿತ್ತು. ಆ ನೋವಿನಲ್ಲೂ ಅವಳಿಗೆ ಸುಖ ನೀಡಿದನವನು. ಅದೆಷ್ಟು ಹೊತ್ತಿನ ಬಳಿಕ ಶೃಂಗಾರ ರಸದಲ್ಲಿ ತೇಲಾಡಿದವಳು ಸುಸ್ತಾಗಿ ಬೇರ್ಪಟ್ಟರು. ತುಸು ಹೊತ್ತಿನ ನಂತರ ಪಾರ್ಥನಿಗೆ ಎಚ್ಚರವಾಗಿತ್ತು. ಮೈಯಲ್ಲಿ ವಿಪರೀತ ಸೆಳೆತ. ತನ್ನ ಪಕ್ಕದಲ್ಲಿ ಮಲಗಿರುವವಳನ್ನು ಕಂಡು ಆಘಾತಕ್ಕೆ ಒಳಗಾದ. ಅವಳ ಕೊರಳ ಬಳಿ ತಾನೇ ಮಾಡಿದ್ದ ಪ್ರೇಮದ ಗುರುತು ಅವನಿಗೆ ಎಲ್ಲ ಘಟನೆಯನ್ನು ನೆನಪು ಮಾಡಿತ್ತು. ಹೌಹಾಡಿಬಿಟ್ಟನು ಪಾರ್ಥ. ಅವನ ಮೈ ಬೆವರೊಡೆಯಿತು. ತಲೆಯ ಮೇಲೆ ಕೈ ಹೊತ್ತು ಕೂತನು. ಕೆಲ ಹೊತ್ತಿನ ಬಳಿಕ ಎಚ್ಚರವಾದ ಹುಡುಗಿಗೆ ತನ್ನ ಸ್ಥಿತಿ ಕಂಡು ಜೀವವೇ ಬಾಯಿಗೆ ಬಂದ ಹಾಗಾಗಿತ್ತು. ಮೈ ಪೂರ ವಿಪರೀತ ನೋವು. ತನ್ನ ಪಕ್ಕದಲ್ಲಿ ಕೂತಿರುವವನ್ನ ಕಂಡವಳಿಗೆ ವಿಷಯ ತಿಳಿಯಲು ಹೆಚ್ಚು ಹೊತ್ತು ಹಿಡಿಯಲಿಲ್ಲ. ತಮ್ಮಿಬ್ಬರ ಮಿಲನದ ನೆನಪಾದಾಗ ಅವಳ ಕಣ್ಣುಗಳು ತುಂಬಿ ಬಂದವು. ಬರುತ್ತಿದ್ದ ದುಃಖವನ್ನು ತಡೆಹಿಡಿಯಲು ಆಗದೆ ಜೋರಾಗಿ ಅತ್ತಳು ಹುಡುಗಿ. ಆದರೆ ಉತ್ತರಿಸಬೇಕಾದವನು ಮಾತ್ರ ಮೌನ. ಅವನಿಗೂ ಅಳು ಬರುತ್ತಿದೆ, ಆದರೆ ಅಳುತ್ತಿಲ್ಲ ಹುಡುಗ. ಎಂಥ ಕೆಲಸ ಮಾಡಿಬಿಟ್ರಿ ನೀವು? ನಾನೆಂಥ ಅನ್ಯಾಯ ಮಾಡಿದ್ದೆ ನಿಮಗೆ? ನನ್ನ ಜೀವನನೇ ಸರ್ವನಾಶ ಮಾಡಿಬಿಟ್ರಲ್ಲ ನೀವು. ನಾನು ಹಾಳಾಗಿರೋ ವಿಷಯ ನನ್ನ ಅಪ್ಪನಿಗೆ ಏನಾದರೂ ಗೊತ್ತಾದರೆ ಅವರು ಖಂಡಿತ ಜೀವಂತವಾಗಿರಲ್ಲ. ನನ್ನ ಮೇಲೆ ಅದೆಷ್ಟು ಭರವಸೆಗಳನ್ನು ಇಟ್ಟು, ನಿಮ್ಮ ಮೇಲೆ ಬಲವಾದ ನಂಬಿಕೆ ಇಟ್ಟು ನನ್ನನ್ನು ಇಲ್ಲಿಗೆ ಕಳಿಸಿದ್ರು. ಆದರೆ ನೀವು ಅವರ ನಂಬಿಕೆಗೆ ಮೋಸ ಮಾಡಿಬಿಟ್ರಿ. ಯಾಕೆ ಹೀಗೆ ಮಾಡಿದರೆ ಹೇಳಿ ಎಂದವಳು ಅಕ್ಷರಶಃ ಕಿರುಚಿಯೇ ಬಿಟ್ಟಳು. ಭ್ರಮ. ಅವಳ ಕಣ್ಣುಗಳು ಕೆಂಡ ಉಗುಳುವ ಬೆಂಕಿ ಚೆಂಡುಗಳಾಗಿದ್ದವು. ಜಸ್ಟ್ ಶಟಪ್ ಭ್ರಮ. ಇಲ್ಲಿ ನಂದು ಮಾತ್ರ ಅಲ್ಲ, ನಿಂದು ತಪ್ಪಿದೆ. ಇಬ್ಬರು ಕಡೆಯಿಂದನೂ ತಪ್ಪಾಗಿದೆ. ನನ್ನನ್ನು ಒಬ್ಬನನ್ನು ಯಾಕೆ ಬ್ಲೇಮ್ ಮಾಡ್ತೀಯ? ನಾನು ಮೂವ್ ಆನ್ ಆದಾಗ ನೀನು ನನ್ನನ್ನು ತಡಿಬೇಕಿತ್ತು. ಆಗ ನಿನ್ನ ಮೈ ಮೇಲೆ ಪ್ರಜ್ಞೆ ಇರಲಿಲ್ವಾ? ಯಾಕೆ ನನ್ನನ್ನು ತಡಿಲಿಲ್ಲ? ಎರಡು ಕೈ ಸೇರಿದ್ರೇ ಚಪ್ಪಾಳೆ ಆಗೋಕ್ಕೆ ಸಾಧ್ಯ ಎಂದವನು. ನನ್ನೊಬ್ಬನ ಮೇಲೆ ಈ ಎಲ್ಲ ತಪ್ಪುಗಳನ್ನು ಹಾಕೊಳ್ಳೋಕ್ಕೆ ನಾನು ತಯಾರಿಲ್ಲ ಎಂದನು ಕಟುವಾಗಿ. ಅವನ ಮಾತು ಕೇಳಿ ಭೂಮಿಗೆ ಇಳಿದು ಹೋದಳು ಹುಡುಗಿ. ಅವನ ಬಾಯಿಂದ ಬಿದ್ದ ಮಾತುಗಳು ಅವಳನ್ನು ಕಂಗೆಡುವಂತೆ ಮಾಡಿತು. ಸರ್, ಎಂತ ಹೇಳ್ತಾ ಇದ್ದೀರಾ ನೀವು? ಹೀಗೆ ಹೇಳಿಕ್ಕೆ ಇದೇನು ಚಿಕ್ಕ ವಿಷಯ ಅಲ್ಲ ಸರ್. ನನ್ನ ಭವಿಷ್ಯದ ಪ್ರಶ್ನೆ. ಮದುವೆಗಿಂತ ಮುಂಚೆಯೇ ನನ್ನ ಜೀವನದಲ್ಲಿ ಹೀಗೆಲ್ಲ ಆಗಿದೆ ಅಂತ ಹೊರಗಿನ ಪ್ರಪಂಚಕ್ಕೆ ಎಂತಾದರೂ ಗೊತ್ತಾದರೆ ನನ್ನ ಚಾರಿತ್ರ್ಯದ ವಧೆ ಆಗುತ್ತೆ. ಮುಳ್ಳಿನ ಮೇಲೆ ಸೀರೆ ಬಿದ್ದರೂ, ಸೀರೆ ಮೇಲೆ ಮುಳ್ಳು ಬಿದ್ದರೂ ಹರಿಯೋದು ಸೀರೆನೇ. ಇದು ಗೊತ್ತುಂಟ ನಿಮಗೆ ಎಂದು ಕೇಳಿದವಳ ಕಣ್ಣುಗಳಿಂದ ಕಣ್ಣೀರು ತೊಟ್ಟಿಕ್ಕುತ್ತಲೇ ಇದೆ. ಅವನಿಗೆ ತಲೆ ಕೆಟ್ಟಂತೆ ಆಯಿತು. ಈ ಥರ ಫಿಲಾಸಫಿ ಮಾತಾಡೋದನ್ನು ಮೊದಲು ನಿಲ್ಲಿಸು ನೀನು. ಆಗ್ಲಿಂದ ನೋಡ್ತಾ ಇದ್ದೀನಿ, ಬರೀ ನಿನ್ನ ಫ್ಯೂಚರ್ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾ ಇದ್ದೀಯ. ನನಗೆ ಫ್ಯೂಚರ್ ಅನ್ನೋದಿದೆ. ಇಲ್ಲಿ ನನ್ನ ಕ್ಯಾರೆಕ್ಟರ್ ಮೇಲೂ ಈ ಘಟನೆ ತುಂಬ ದೊಡ್ಡ ಪರಿಣಾಮ ಬೀಳುತ್ತೆ. ಅದು ಅಲ್ಲದೆ ನನಗೆ ಮದುವೆ ಬೇರೆ ಫಿಕ್ಸ್ ಆಗಿದೆ. ಮನೆಯಲ್ಲಿ ಈ ವಿಷಯ ಗೊತ್ತಾದರೆ ಅವರಿಗೆ ನನ್ನ ಮೇಲೆ ಬ್ಯಾಡ್ ಇಂಪ್ರೆಷನ್ ಮೂಡುತ್ತೆ. ಇದನ್ನೆಲ್ಲ ಯೋಚನೆ ಮಾಡಿದೀಯ ನೀನು? ಮೊದಲು ಸೆಲ್ಫಿಶ್ ಆಗಿ ಥಿಂಕ್ ಮಾಡೋದನ್ನು ಬಿಡು ಎಂದನು ಕೋಪದಿಂದ. ಅವನ ಮಾತು ಕೇಳಿ ಇನ್ನಷ್ಟು ದಿಗಿಲುಗೊಂಡಳು ಹುಡುಗಿ. ಸ್ವಾರ್ಥಿ ನಾನಾ ಎಂದು ತನ್ನಲ್ಲೇ ಹೇಳಿಕೊಂಡವಳು ಮತ್ತಿನ್ನೇನು ಮಾಡಬೇಕಂತಿದ್ದೀರಾ? ಈ ಪ್ರಾಬ್ಲಮ್ನ ಹೇಗೆ ಸಾಲ್ವ್ ಮಾಡೋದು ಎಂದು ದಿಕ್ಕಿ ತೋಚದಂತೆ ತಲೆಯ ಮೇಲೆ ಕೈಯಿಟ್ಟು ಕೂತಳು ಭ್ರಮ. ಇದಕ್ಕಿರೋದು ಒಂದೇ ದಾರಿ ಎಂದನು ಅನ್ಯಮನಸ್ಕನಂತೆ. ಅವನ ಮಾತು ಕೇಳಿ ಅವಳ ಕಣ್ಣುಗಳು ಊರಗಲವಾದವು. ಅದೆಂತ ಸರ್ ಹೇಳಿ ಎಂದು ದುಂಬಾಲು ಬಿದ್ದಳು. ಈ ವಿಷಯನ ಯಾರ ಹತ್ರನೂ ಹೇಳಿದೆ ಇದೇ ಜಾಗದಲ್ಲಿ ಸಮಾಧಿ ಮಾಡಿಬಿಡೋದು. ಈ ವಿಷಯ ಹೊರಗಡೆ ಲೀಕ್ ಆದರೆ ತಾನೇ ಸಮಸ್ಯೆ. ಆದರೆ ಇಂಥ ಒಂದು ಇನ್ಸಿಡೆಂಟ್ ನಮ್ಮ ನಡುವೆ ನಡೆದಿದೆ ಅನ್ನೋದೇ ಯಾರಿಗೂ ಗೊತ್ತಾಗದೆ ಹೋದರೆ, ಎಸ್, ಇದೇ ನಮ್ಮ ಸಮಸ್ಯೆಗೆ ಪರಿಹಾರ. ನೋಡು ಭ್ರಮ, ಆಗಿದ್ದನ್ನು ಒಂದು ಕೆಟ್ಟ ಕನಸು ಅಂತ ಮರ್ತು ಬಿಡು. ಮನಸ್ಸಿಂದ ತೆಗೆದು ಹಾಕಿಬಿಡು. ನೀನು ಆತಂಕ ಪಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾನು ಯಾರ ಹತ್ರನೂ ಈ ವಿಷಯನ ಬಾಯಿ ಬಿಡಲ್ಲ. ನೀನು ಹೇಳಬೇಡ. ಮೊದಲು ಹೇಗಿದ್ದು ಹಾಗೇ ಇರೋಣ.
ನೀನು ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಯಾಕಂದರೆ ಫಸ್ಟ್ ಅಟೆಂಪ್ಟ್ನಲ್ಲಿ ಯಾರೂ ಕನ್ಸೀವ್ ಆಗಲ್ಲ. ಹಾಗೊಂದು ವೇಳೆ ಆದರೆ ಮುಂದೆ ನೋಡ್ಕೊಳ್ಳೋಣ ಎಂದನು ದೃಢವಾಗಿ. ಅವನ ಮಾತು ಕೇಳಿ ದಂಗಾದಳು. ಸರಿ, ಎಂಥ ಮಾತು ಅಂತ ಆಡ್ತಾ ಇದ್ದೀರಾ? ಈ ವಿಷಯನ ಮುಚ್ಚಿಡೋದು ನೀವು ಹೇಳಿದಷ್ಟು ಸುಲಭ ಅಲ್ಲ. ಮುಂದೊಂದು ದಿನ ಗೊತ್ತಾಗುತ್ತೆ. ಆಗ ಏನು ಮಾಡ್ತೀರಾ ಕೇಳಿದಳು. ಅದನ್ನು ಮುಂದೆ ನೋಡಿಕೊಂಡ್ರೆ ಆಯಿತು ಭ್ರಮ. ಸದ್ಯಕ್ಕೆ ಬೀಸೋ ದೊಣ್ಣೆಯಿಂದ ತಪ್ಪಿಸಿಕೊಂಡು ಸೇಫ್ ಆದರೆ ಸಾಕು. ಈ ವಿಷಯ ಏನಾದರೂ ಡ್ಯಾಡ್ ಮಾಡಿದ ದೊಡ್ಡಪ್ಪನ ಕಿವಿಗೆ ಬಿದ್ದರೆ ನನ್ನನ್ನು ಮತ್ಯಾವತ್ತೂ ಕ್ಷಮಿಸಲ್ಲ. ಪ್ಲೀಸ್ ಇದೊಂದು ಸಲ ಹೆಲ್ಪ್ ಮಾಡು ಎಂದು ಅವಳ ಕೈಗಳನ್ನು ಭದ್ರವಾಗಿ ಹಿಡಿದವನು. ಅವಳ ಮುಖದ ಮೇಲೆ ಪೇಲವ ನಗು ಮೂಡಿತ್ತು. ಇವನು ನಿಜವಾಗಿಯೂ ಒಬ್ಬ ಮನುಷ್ಯನೇ ಅಥವಾ ಸ್ವಾರ್ಥಿಯೇ? ಇಂತಹ ಕ್ಲಿಷ್ಟಕರ ವಿಷಯದಲ್ಲೂ ತನ್ನ ಸ್ವಾರ್ಥವೇ ಹೆಚ್ಚಾಯಿತೆ ಇವನಿಗೆ. ಪ್ರತಿ ಬಾರಿಯೂ ಏನೇ ಅವಘಡ ಸಂಭವಿಸಿದರೂ ಬಲಿಯಾಗುವುದು ಹೆಣ್ಣೆ. ಯಾಕೆ ಹೀಗೆ? ಅವಳ ಅಂತರ್ಮನದ ಪ್ರಶ್ನೆಗೆ ಉತ್ತರವಿಲ್ಲ. ಮೌನಕ್ಕೆ ಶರಣಾದಳು ಹುಡುಗಿ. ಅವಳ ಮೌನವನ್ನೇ ಒಪ್ಪಿಗೆ ಎಂದು ಪರಿಗಣಿಸಿದವನು ಥ್ಯಾಂಕ್ ಗಾಡ್, ಥ್ಯಾಂಕ್ ಯು ಭ್ರಮ, ಥ್ಯಾಂಕ್ ಯು ಸೋ ಮಚ್ ಎಂದು ಖುಷಿಯಿಂದ ಉಸಿರಿ ಎದ್ದವನು ನಾಳೆನೇ ಇಲ್ಲಿಂದ ಹೊರಟು ಬಿಡೋಣ, ಇಲ್ಲಿನ ಸಹವಾಸನೆ ಸಾಕು ಎಂದು ಸಿರಿ ಬಾತ್ರೂಮ್ನತ್ತ ಮುಖ ಮಾಡಿದರೆ ಅವಳ ಕಣ್ಣಿನಿಂದ ಹರಿದ ಹನಿ